ಸ್ವರಾಜ್ಯದ ಆ ಕನಸಿಗೆ ರೆಕ್ಕೆ ಪುಕ್ಕವನ್ನು ಜೋಡಿಸಿದವರು ಎಲ್ಲ ವರ್ಗದವರು ಸೇರಿ ಮಾಡಿದರು. ಆಗ ಸ್ವಾಮೀಜಿಯವರು ಅದ್ಭುತವಾಗಿ ಹೇಳಿದರು, ಛತ್ರಪತಿ ಶಿವಾಜಿ ಮಹಾರಾಜರಾಯ್ತು, ನಮ್ಮ ವಿಜಯನಗರ ಸಾಮ್ರಾಜ್ಯ, ಕುರುಬರು ಕಟ್ಟಿದಂತ ರಾಜ್ಯ, ಬೇಡರು ಕಟ್ಟಿದಂತ ರಾಜ್ಯ, ಬ್ರಾಹ್ಮಣರು ಕಟ್ಟಿದಂತ ರಾಜ್ಯ, ಆ ಎಲ್ಲರೂ ಕೂಡ ಸಾಮರಸ್ಯದಿಂದ ಬದುಕಿದ ಕಾರಣಕ್ಕಾಗಿ ನಮ್ಮ ಹಿಂದುತ್ವ ಆ ಕಾಲದಲ್ಲಿ ಉಳಿಯಿತು. ಇವತ್ತಿನ ಕಾಲದಲ್ಲಿ ಒಂದು ಜಾತಿಯವನಿಗೊಂದು ಸ್ಮಶಾನ, ಒಂದು ಜಾತಿಯವನಿಗೊಂದು ಬಾವಿ, ಒಂದು ಜಾತಿಯವನಿಗೊಂದು ದೇವರು. ಹೇಳ್ತಾರೆ ಅಂಬೇಡ್ಕರ್ ಅವರ ಪತ್ನಿ ರಮಾತಾಯಿ ಮಹಾನ್ ಸಾತ್ವಿಕ ಮಹಿಳೆ, ದೇವರ ಮೇಲೆ ಬಹಳ ಭಕ್ತಿ ಅವರಿಗೆ. ಆ ತಾಯಿ ಕೊನೆಗೆ ಜೀವ ಬಿಡುವಂತ ಹೊತ್ತಿನಲ್ಲಿ ಅಂಬೇಡ್ಕರ್ ಅವರು ಕೇಳಿದ್ರಂತ ಅವರಿಗೆ, ನಿನ್ನ ಕೊನೆಯ ಆಸೆ ಏನಾದ್ರೂ ಇದೆಯಾ ಅಂತ. ಆಗ ಹೇಳ್ತಾಳಂತೆ, ನನಗೆ ಪಂಡರಾಪುರದ ವಿಠಲನನ್ನು ನೋಡಬೇಕು ಅಂತ ಹೇಳಿದಂತೆ. ಪಂಡರಾಪುರದ ವಿಠಲನ ನೋಡಬೇಕು ಅಂದಾಗ ಅಂಬೇಡ್ಕರ್ ಅವರ ಕಣ್ಣಲ್ಲಿ 2 ಹನಿ ನೀರು ಬಂತು. ಹೇಳ್ತಾರಂತೆ, ನಮ್ಮನ್ನಲ್ಲಿ ಒಳಗೆ ಬಿಡೋದಿಲ್ಲ, ಈ ಆಸೆ ಒಂದು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಕೇಳು ಅಂತ. ಅಂದ್ರೆ ಆ ಕಾಲದ ಪರಿಸ್ಥಿತಿ ಹಾಗಿತ್ತು. ನಮ್ಮದೇ ಸಮಾಜ, ನಮ್ಮ ಮನೆಯೊಳಗಡೆ ನಾಯಿ ಬೆಕ್ಕುಗಳು ಬರಬಹುದು, ನಮ್ಮ ದೇವರನ್ನ ಪೂಜೆ ಮಾಡುವವರು, ನಮ್ಮದೇ ನಂಬಿಕೆ ಉಳ್ಳವರು, ಆದ್ರೆ ಅವ್ರನ್ನ ಮನುಷ್ಯರಾಗಿ ನಾವು ನೋಡ್ಲಿಲ್ಲ. ಇದನ್ನು ಅಂಬೇಡ್ಕರ್ ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಅದು ಹುಚ್ಚರ ಆಸ್ಪತ್ರೆ ಕೇರಳ ಅಂತ ಹೇಳ್ತಾರೆ. ಇಂತಹ ಜಾತಿಯವನು ಬಂದ್ರೆ ಇಷ್ಟು ದೂರ ನಿಲ್ಲಬೇಕು, ಇಂತಹ ಜಾತಿಯವನು ಈ ಕೇರಿಯಲ್ಲಿ ಬರೋ ಹಾಗಿಲ್ಲ. ಈ ಎಲ್ಲ ಸಾಮಾಜಿಕ ದೋಷಗಳ ವಿರುದ್ಧ ಹೋರಾಟ ಮಾಡುವಂತ ಅನೇಕ ಜನರು ಇವತ್ತು ಈ ಸಮಾಜದಲ್ಲಿ ಇರಬಹುದು. ಆದ್ರೆ ಧಾರ್ಮಿಕ ಅಡಿಪಾಯದಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವರು ಈ ಹೋರಾಟದಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜಾರಾಮ್ ಮೋಹನ್ ರಾಯ್ ಯಶಸ್ವಿಯಾಗಲಿಲ್ಲ, ಪೆರಿಯಾರ್ ಯಶಸ್ವಿ ಆಗಲಿಲ್ಲ, ಇವ್ರು ಯಾರು ಯಶಸ್ವಿ ಆಗಲಿಲ್ಲ. ಬಸವಣ್ಣ ಯಶಸ್ವಿ ಆದ್ರು. ಯಾಕಂತ ಕೇಳಿದ್ರೆ ಅವರು ಧರ್ಮವನ್ನು ಬಿಟ್ಟು ಸುಧಾರಣೆಯನ್ನು ಮಾಡಿದಲ್ಲ, ಧರ್ಮದ ಜೊತೆಗೆ ಸುಧಾರಣೆಯನ್ನು ಮಾಡಿದ್ರು. ಸ್ವಾಮಿ ನಾರಾಯಣ ಗುರುಗಳು ಯಶಸ್ವಿ ಆದ್ರು. ಅರವೀಪುರಂನಲ್ಲಿ ನದಿಯಿಂದ ಒಂದು ಕಲ್ಲನ್ನು ತಂದು, ಇದು ನಮ್ಮ ಶೂದ್ರರ ಶಿವ, ನಿಮ್ ಶಿವ ನಮ್ಗೆ ಬೇಡ, ನಮ್ಮ ಶಿವನನ್ನು ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ ಆ ಮೂಲಕ ಶಿವನನ್ನ ಬಿಡಲಿಲ್ಲ, ಸಮಾಜವನ್ನು ಶಿವಕೇಂದ್ರಿತವಾಗಿ ಸಂಘಟನೆ ಮಾಡಿದ್ರು. ಸ್ವಾಮಿ ನಾರಾಯಣ ಗುರುಗಳು ಯಶಸ್ವಿ ಆದರು. ಈ ರೀತಿಯಾಗಿ ನಮ್ಮ ಸಮಾಜ ಇವತ್ತು ಈ ಎಲ್ಲ ಸಾಮಾಜಿಕ ದೋಷಗಳ ವಿರುದ್ಧ ಹೋರಾಟವನ್ನು ಮಾಡಬೇಕು, ಸಮಾಜದಲ್ಲಿ ಸಾಮರಸ್ಯವನ್ನು ತರುವಂತಹ ಕೆಲಸವನ್ನು ನಾವು ಮಾಡಬೇಕು.